ಹೇ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಕೇಕ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಬರ್ಡೇ ವ್ಲಾಗ್ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ಫ್ರೈಡೇ ಬರ್ಡೇ ಇತ್ತು ನಂದು. ಇದು ಥರ್ಸ್ಡೇ ನೈಟ್ ನಮ್ಮ ನಾದಿನಿ ಮಕ್ಕಳೆಲ್ಲ ಬಂದಿದ್ದರು. ಆ ಟೈಮಲ್ಲಿ ನೈಟ್ 12 o'clockಗೆ ಕೇಕ್ ಕಟ್ ಮಾಡಿದ್ವಿ. ಸೊ ನಾನು ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಬರ್ಡೇ, ಜಸ್ಟ್ ಕೇಕ್ ಕಟ್ಟಿಂಗ್ ಆಯಿತು ಅಷ್ಟೇ. ಕೇಕ್ ಕಟ್ಟಿ ಆದಮೇಲೆ ಅವರು ಆವಾಗಲೇ ಹೊರಟೋದ್ರು. ಅವ್ರ ಮನೆ ಇಲ್ಲೇ ಹತ್ತಿರದಲ್ಲೇ ಇರೋದು. ಸೊ ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಾನು. ಬ್ರೇಕ್ಫಾಸ್ಟಲ್ಲಿ ಚಪಾತಿ ಆಮೇಲೆ ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ. ತುಂಬ ಟೇಸ್ಟ್ ಆಗಿತ್ತು ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡಿದ್ದೆ ಅಂತ ನಾನು ಆಲ್ರೆಡಿ ನಂದು ಚಾನಲಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ನನಗೆ ತುಂಬ ದಿನದಿಂದ ನನಗೆ ಆಸೆ. ನಾನು ತುಂಬ ಯೂಟ್ಯೂಬ್ ಚಾನಲ್ಸ್ ನೋಡಿದೆ, ಅದು ತುಂಬ ಇನ್ಸ್ಪೈರ್ ಆಗಿ ಯಾಕೆ ನಾನು ಈ ಥರ ಮಾಡಬಾರ್ದ ಅಂತ ಅಂದ್ಕೊಂಡು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಟ್ರೈ ಮಾಡೋದ್ರಲ್ಲಿ ಏನಿದೆ, ಟ್ರೈ ಮಾಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು. ಯೂಟ್ಯೂಬ್ ಚಾನಲ್ಲು ರನ್ ಮಾಡೋದು ಅಷ್ಟೇನು ಈಸಿ ಕೆಲಸ ಅಲ್ಲ, ತುಂಬ ಕಷ್ಟ ಆಗುತ್ತೆ. ವೀಡಿಯೋಸು ಶೂಟ್ ಮಾಡೋದು, ಎಡಿಟಿಂಗ್ ಮಾಡೋದು, ಆ ಕಂಟೆಂಟ್ ಯೋಚನೆ ಮಾಡೋದಾಗಲಿ, ಆಮೇಲೆ ತುಂಬ ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ನಾವು ಕಲಿಬೇಕಾಗತ್ತೆ. ಗೊತ್ತಿದ್ದು ನನಗೆ ಇದು ಕಷ್ಟ ಆಗತ್ತೆ ಅಂತ, ಬಟ್ ಸ್ಟಿಲ್ ನೋಡೋಣ, ಟ್ರೈ ಮಾಡೋಣ ಅಂತ ನಾನು ಮಾಡಿದ್ದೀನಿ. ಬೀಯಿಂಗ್ ಅ ಬ್ಯುಸಿ ಮಾಮ್ ನನಗೂ ಅಷ್ಟೇನು ಟೈಮ್ ಸಿಗೋದಿಲ್ಲ. ನಾನು ಅಕಾರ್ಡಿಂಗ್ ಟು ಟೈಮ್ ಟೇಬಲೇ ಎಲ್ಲ ಕೆಲಸನೂ ನಾನು ಮಾಡ್ಕೊಳ್ಳೋದು. ಒಂದಿನ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಯಾಕೆ ನನಗೆ ಇಷ್ಟು ಟೈಮ್ ಸಿಗ್ತಾ ಇಲ್ಲ, ನಾನು ಎಲ್ಲಿ ಟೈಮ್ ತುಂಬ ಕಳೀತಾ ಇದ್ದೀನಿ ಅಂದ್ಬಿಟ್ಟು. ಆಮೇಲೆ ಕೂತ್ಕೊಂಡು ನಾನೇ ಒಂದು ಬುಕ್ಕು ಪೆನ್ ಇಟ್ಕೊಂಡು ಏನೇನು ನಾನು ಟೈಮ್ ಎಲ್ಲೆಲ್ಲಿ ವೇಸ್ಟ್ ಮಾಡ್ತಾಯಿದ್ದೀನಿ, ಎಷ್ಟೆಷ್ಟು ಟೈಮ್ ನಾನು ಸ್ಕ್ರೀನ್ ಟೈಮಲ್ಲಿ ನಾನು ವೇಸ್ಟ್ ಮಾಡ್ತಾಯಿದ್ದೀನಿ ಅಂತ ಎಲ್ಲ ನೋಟ್ ಡೌನ್ ಮಾಡಿಕೊಂಡು, ಅದಾದಮೇಲೆ ನಾನು ಒಂದು ಲಿಸ್ಟನ್ನ ಮಾಡಿಕೊಂಡೆ, ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಈ ಟೈಮಲ್ಲಿ ಈ ಕೆಲಸ ಮುಗಿಸ್ಬಿಡ್ಬೇಕು, ಒಂದು ಟಾರ್ಗೆಟ್ ಥರ ಇಟ್ಕೊಂಡೆ. ಅದಾದಮೇಲೆ ನಂದು ಟೈಮ್ ಆಗೋಕ್ಕಿಂತ ಮುಂಚೆನೇ ಒಂದು ಅಲಾರಾಮ್ ಥರ ಇಟ್ಕೊಂಡಿದ್ದೀನಿ. ಟೈಮ್ ಆಗೋಕ್ಕಿಂತ ಮುಂಚೆನೇ ಆ ಕೆಲಸನ ನಾನು ಮುಗಿಸ್ಬಿಡ್ತೀನಿ. ಟ್ರೈ ಮಾಡ್ತಾಯಿದ್ದೀನಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂದ್ಬಿಟ್ಟು. ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಡಿಟೇಲಾಗಿ ನಿಮ್ಮ ಜೊತೆಯಲ್ಲಿ. ನಾನು ಹೇಗೆ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು ಕೆಲಸದ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಡೇನ ಪ್ರೊಡಕ್ಟಿವ್ ಆಗಿ ಮಾಡೋದು ಅಂತ ಹೇಗೆ ಕಲ್ತಿದ್ದೀನಿ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ನಂದು ಅಪ್ಕಮಿಂಗ್ ವೀಡಿಯೋಸಲ್ಲಿ. ನಾನು ತುಂಬಾ ಕಲ್ತಿರೋದು ನಂದು ಎಕ್ಸ್ಪೀರಿಯೆನ್ಸ್ ಅಲ್ಲೇ. ಬೇರೆ ವೀಡಿಯೋಸ್ ನೋಡಿ ನಾನು ಇನ್ಸ್ಪೈರ್ ಆಗ್ತೀನಿ, ಮೋಟಿವೇಟ್ ಆಗ್ತೀನಿ, ಬಟ್ ತುಂಬ ವಿಷಯ ನಾನು ನಂದು ಎಕ್ಸ್ಪೀರಿಯೆನ್ಸಿಂದನೇ ನಾನು ಕಲ್ತಿರೋದು. ಸೊ ನಿಮ್ಮ ಜೊತೆಗೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ತೀನಿ. ತುಂಬ ಇದೆ ಕಂಟೆಂಟು ಮೈಂಡಲ್ಲಿ, ಅದು ವೀಡಿಯೋಸ್ ನಾನು ಮಾಡ್ತೀನಿ. ಹೋಮ್ ಮೇಕಿಂಗಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಮೋಸ್ಟ್ ಪ್ರಯಾರಿಟಿ ಟಾಸ್ಕ್ ಅಂತ ಹೇಳ್ಬೋದು. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಫಸ್ಟು ಪ್ಲ್ಯಾನಿಂಗ್ ಇರಬೇಕು, ಅದಾದಮೇಲೆ ಸಕ್ಸಸ್ ಬರುತ್ತೆ. ನಾನು ಟ್ಯೂಷನ್ ತೊಗೊಳ್ತೀನಲ್ಲ, ಸೊ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋರಿಗೆ ಓದೋದು ಎಲ್ಲ ತುಂಬ ಇರುತ್ತೆ. ಏನಾದರೂ ಒಂದು ಕಲಿತಾ ಇರಬೇಕು ದಿನಕ್ಕೆ ನಾವು. ಸೊ ನಂದು ಡೈಲಿ ರೂಟೀನ್ ಸ್ಟಾರ್ಟ್ ಆಗೋದು 5 o'clockಗೆ. 5 to 5:30 ತನಕ ನಾನು ನಂದು ಪ್ರೇಯರ್ ಮಾಡ್ತೀನಿ. ಅದಾದಮೇಲೆ ನಾನು 5:30 to 7 o'clock ತನಕ ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡುವಾಗ ನನ್ನ ಮಗನಿಗೂ ನಾನು ಎಬ್ಸಿ ಅವನಿಗೂ ಕೂರಿಸ್ಕೊಳ್ತೀನಿ ಜೊತೆಯಲ್ಲೇ. ಅವನು ಕೂತ್ಕೊಂಡು ಓದ್ತಾನೆ ಆ ಟೈಮಲ್ಲಿ. ಸೊ 7 o'clock ತನಕ ಸ್ಟಡಿದು ಆದಮೇಲೆ 7 o'clock ಮೇಲೆ ನಾನು ಬ್ರೇಕ್ಫಾಸ್ಟು ಆಮೇಲೆ ಲಂಚು ಅದೇನು ಪ್ರಿಪ್ರೇಷನ್ ಇರುತ್ತೆ ಅದನ್ನು ಮುಗಿಸ್ಕೊಳ್ತೀನಿ 8:30 ತನಕ. 8:30 ಆದಮೇಲೆ ನನ್ನ ಮಗನಿಗೆ ಸ್ಕೂಲ್ಗೆ ನಾನು ಡ್ರಾಪ್ ಮಾಡಿಬಿಟ್ಟು ನಾನು ಹಂಗೆ ಮನೆಗೆ ಬರಲ್ಲ, ಡೈರೆಕ್ಟಾಗಿ ವಾಕಿಂಗ್ ಹೋಗ್ತೀನಿ. ನಾನು ಸ್ಕೂಲಿಂದ ಬಿಟ್ಬಿಟ್ಟು ಹಂಗೆ ಅಲ್ಲೇ ಇದೆ ಪಾರ್ಕು, ಅಲ್ಲೇ ವಾಕಿಂಗ್ ಹೋಗಿಬಿಟ್ಟು ಆಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿಬಿಡುತ್ತೆ. 10 ಗಂಟೆಗೆ ಮನೆ ಬಂದಮೇಲೆ ಬೇರೆ ಏನೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ತೀನಿ. ನಂದು ಡೈಲಿ ಪ್ಲ್ಯಾನರಲ್ಲಿ ಅರ್ಧ ಗಂಟೆ ಕೂಡ ನಾನು ಟೈಮ್ ವೇಸ್ಟ್ ಮಾಡೋ ಥರ ನಾನು ಮಾಡ್ಕೊಂಡಿಲ್ಲ. ಎನಿ ಟೈಮು ನಾನು ಬ್ಯುಸಿಯಾಗಿರ್ತೀನಿ, ಆ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಬ್ಯುಸಿಯಾಗಿರೋದಂದರೆ ಎನಿ ಟೈಮ್ ಕೆಲಸ ಮಾಡ್ಕೊಂಡೇ ಇರೋದಲ್ಲ, ಕೆಲಸ ಮಾಡ್ತಾ ಇರ್ತೀನಿ. ಸೆಂಟರಲ್ಲಿ ಒಂದು 10 ನಿಮಿಷ 5 ನಿಮಿಷ ಈ ಥರ ಬ್ರೇಕ್ ತೊಗೊಳ್ತಾ ಇರ್ತೀನಿ. ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ದರೆ ಏನಾಗುತ್ತೆ, ನಾವು ಎಕ್ಸಾಸ್ಟ್ ಆಗ್ತೀವಿ, ನಮಗೆ ಟಯರ್ಡಾಗಿ ಆ ಕೆಲಸ ಮಾಡೋದು ಇಂಟ್ರೆಸ್ಟೇ ಹೋಗಿಬಿಡತ್ತೆ. ಸೊ ನಾನು ಕೆಲಸ ಮಾಡುವಾಗ ಒಂದು 5 minutes 10 minutes ಈ ಥರ ಬ್ರೇಕ್ ತೊಗೊಳ್ತೀನಿ. ಆ ಟೈಮಲ್ಲಿ ಏನಾದ್ರು ಕುತ್ಕೊಂಡು ನೆಕ್ಸ್ಟ್ ಡೇಗೋಸ್ಕರ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ನಾನು ಮೊಬೈಲ್ಗಂತ ಸಪ್ರೇಟಾಗಿ ಟೈಮ್ ತೊಗೊಂಡು ನಾನು ನೋಡೋದಿಲ್ಲ. ಅಂದರೆ ವ್ಲಾಗ್ ನೋಡೋದಾಗಲಿ, ಬೇರೆ ಯಾವುದಾದ್ರೂ ಮೋಟಿವೇಶನ್ ವೀಡಿಯೋಸು ಈ ಥರ ನೋಡೋದಾದರೆ ನಾನು ಫಸ್ಟ್ ವೀಡಿಯೋಸನ್ನ ಲೈಕ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಪಾತ್ರೆ ತೊಳೆಯುವಾಗ ಇಲ್ಲಾಂದರೆ ಕುಕ್ಕಿಂಗ್ ಮಾಡುವಾಗ ಆ ವ್ಲಾಗು ಆ ಮೋಟಿವೇಶ್ನಲ್ ವೀಡಿಯೋಸು ನೋಡಿಕೊಂಡೇ ನಾನು ಕೆಲಸ ಮಾಡ್ಕೊಳ್ತೀನಿ. ಅದಕ್ಕಂತ ಬೇರೆ ಟೈಮ್ನ ನಾನು ಯೂಸ್ ಮಾಡೋದಿಲ್ಲ.
ನಮ್ಮ ಹಸ್ಬೆಂಡು ಬೆಳಗ್ಗೆ 8 o'clock ಹೋಗ್ತಾರೆ ಆಫೀಸ್ಗೆ. 8 o'clock ಅವರು ಲಾಗಿನ್ ಆಗಬೇಕು. ಅಲ್ಲಿ ಬ್ರೇಕ್ಫಾಸ್ಟು ಆಫೀಸಿಂದ ಬಂದಮೇಲೆ ಅವ್ರು ಮಾಡೋದು. ಇವಾಗ ನನ್ನ ಮಗನಿಗೆ ನಾನು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ. ನನ್ನ ಮಗನ ಹೆಸರು ರೋಷನ್ ಅಂತ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಅವನಿಗೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಪೂಲಲ್ಲಿ ವೀಡಿಯೋಸು ರೆಸ್ಟ್ರಿಕ್ಷನ್ಸ್ ಇತ್ತು, ಅಲ್ಲೂ ವೀಡಿಯೋಸ್ ತೊಗೊಳಕ್ಕೆ ಬಿಡಲಿಲ್ಲ. ಸೊ ಸ್ವಲ್ಪ ತೊಗೊಂಡೆ ನಾನು. ಆನ್ಲೈನಲ್ಲಿ ಮುಲ್ತಾನಿ ಮಿಟ್ಟಿ ಆರ್ಡರ್ ಮಾಡಿದ್ದೆ ನಾನು. ಮುಲ್ತಾನಿ ಮಿಟ್ಟಿ ನಾನು ಪೌಡರೆಲ್ಲ ಆರ್ಡರ್ ಮಾಡಿಲ್ಲ, ಈ ಥರ ಸ್ಟೋನ್ ಥರ ಕಲ್ಲು ಥರ ಇತ್ತು, ಈ ಥರ ನಾನು ಆರ್ಡರ್ ಮಾಡಿದ್ದೆ. ಇದು ನಾವು ಮನೆಯಲ್ಲಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ನಾನು ಯಾವುದೇ ಮನೆಯಿಂದ ಕ್ರೀಮು ನಾನು DIY ಮಾಡಿಕೊಂಡೆ ನಾನು ಹಾಕ್ಕೊಳ್ತೀನಿ ನಾನು ಫೇಸ್ಗೆ. ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ, ನಾನು ಜಾಸ್ತಿ ಆಚೆ ನಾನು ಪಾರ್ಲರ್ಗಾಗಲಿ ಇಲ್ಲ ಬೇರೆ ಕ್ರೀಮ್ಸ್ ಮೇಲೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದಿಲ್ಲ. ನನ್ನ ಮನೆಯಲ್ಲೇ ನಾನು DIY ಮಾಡ್ಕೊಳ್ತೀನಿ. ಸೊ ಮುಲ್ತಾನಿ ಮಿಟ್ಟಿ ಪೌಡ್ರ್ ಮಾಡ್ತಾಯಿದ್ದೀನಿ. ತುಂಬಾ ಗಟ್ಟಿಯಾಗಿತ್ತು. ಇದು ಕಲ್ಲಲ್ಲೇ ಫಸ್ಟು ಹೊಡಿಬೇಕು, ಯಾಕಂದರೆ ಡೈರೆಕ್ಟಾಗಿ ನಾವು ಮಿಕ್ಸಿಯಲ್ಲಿ ಹಾಕಿದರೆ ಮಿಕ್ಸಿ ಹಾಳಾಗತ್ತೆ ಅಂತ ಫಸ್ಟು ಕಲ್ಲಲ್ಲಿ ನಾನು ಸ್ವಲ್ಪ ಪೌಡ್ರ್ ಥರ ಆದಮೇಲೆ ಆ ಕಟ್ಟಿಯೆಲ್ಲ ಚಿಕ್ಕ ಚಿಕ್ಕದು ಆಮೇಲೆ ನಾನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಿಟ್ಕೊಂಡೆ. ಸೊ ಈ ಥರ ಫೈನ್ ಪೌಡರ್ ಆಗಿ ನಾನು ರೆಡಿ ಮಾಡಿ ಒಂದು ಬಾಟ್ಲಲ್ಲಿ ಫಸ್ಟು ಆರಕ್ಕೆ ಬಿಟ್ಬಿಟ್ಟೆ, ಗಟ್ಟಿಯಾಗಿಬಿಡುತ್ತಲ್ಲ ಬಿಸಿ ಬಿಸಿ ಹಾಕಿಟ್ಟಿದ್ರೆ ಅಂತ. ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಬಾಟಲಲ್ಲಿ ಸ್ಟೋರ್ ಮಾಡಿ ಲೇಬಲ್ ಮಾಡಿ ಇಟ್ಕೊಂಡೆ. ನಾನು ವೀಕ್ಲಿ 1 or 2 ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತೀನಿ. ಫೇಸ್ ಅಷ್ಟೊಂದು ಗ್ಲೋಯಿಂಗ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದು ನಂದು ಇವತ್ತಿನ ಸಿಂಪಲ್ ವ್ಲಾಗು. ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.